ಕರೆದಿರತಕ್ಕಂಥ ಉದ್ದೇಶ ನಿಮ್ಮೆಲ್ರಿಗೂ ಗೊತ್ತಿದೆ. ಈಗಾಗಲೇ ಏನು ನಮ್ಮ ಒಂದು SIR ಪ್ರಾರಂಭ ಆಗಿದೆ. ಅದರ ಬಗ್ಗೆ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ತಮ್ಮೆಲ್ಲರಿಗೂ ಸರ್ಕಾರದ ವತಿಯಿಂದ 2 ಸಾರಿ ಒಂದು ತರಬೇತಿಯನ್ನ ನೀಡಲಾಗಿದೆ. ಪಕ್ಷದ ವತಿಯಿಂದ ನಾವು ಮಾಡಬೇಕಾಯಿತು, ಹಲವಾರು ಕಾರಣಾಂತರಗಳಿಂದ ಅದು ಮುಂದೂಡಲಾಯಿತು. ಮತ್ತೆ ಮೊನ್ನೆ ಏನು ಒಂದು ಸೋಮವಾರ ನಿಗದಿ ಮಾಡಿದ್ವಿ, ಅಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚೆನ್ನಮ್ಮನವರು ನಮ್ಮನ್ನ ಅಗಲಿ ದೈವಾಧೀನರಾಗಿದ್ದರಿಂದ ಮುಂದೂಡಬೇಕಾಯಿತು. ಇವತ್ತು ಏನು SIR ನಡೀತಾ ಇದೆ, ಹಳ್ಳಿಗಳಲ್ಲಿ ಎಲ್ಲರೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ರಿ. ಪಟ್ಟಣದಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಳ್ಳಿಗಳು ನಮ್ಗೆ ಫೋನ್ ಬರ್ತಾ ಇರೋದು ಕಡಿಮೆ, ಯಾಕೆ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅದು ಅಂತಕ್ಕಂಥದ್ದು. ಆದರೆ ಪಟ್ಟಣದಲ್ಲಿ ಏನಿದೆ, ನಮ್ಮ ಎಲ್ಲ ಏನು BLAಗಳ ನಾವು ನೇಮಕಾತಿ ಮಾಡಿಕೊಟ್ಟಿದ್ದೀವಿ, ಅಷ್ಟೂ ಜನ ಅದ್ರ ಬಗ್ಗೆ ಬಹಳ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಹೆಚ್ಚಿನ ಮತ್ತು ಮೊನ್ನೆ ಎಲ್ಲ ವಾರ್ಡ್ ವೈಸ್ ಕರೆದು ಅವ್ರಿಗೂ ಸಹ ಒಂದು ಮತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದೆ. ಇವತ್ತು ಈ ಒಂದು ಸಭೆ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು, ತಮಗೆ ಏನೇನು SIR ಅಲ್ಲಿ ಏನಾದರೂ ಕುಂಠಿತ ಇದ್ರೆ, ತಮಗೇನಾದರೂ ಮಾಹಿತಿ ಕಡಿಮೆ ಇದ್ರೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೇನು ಮತ್ತೆ ನಮಗೆ ಈ ಮಂತ್ ಎಂಡಿಂಗ್ ಇದ್ದಿದ್ದನ್ನ ಮತ್ತೆ 8ನೇ ತಾರೀಕುವರೆಗೂ ಅವಧಿ ವಿಸ್ತರಣೆ ಮಾಡಿದ್ದಾರೆ. ಅದನ್ನೆಲ್ಲದ್ರ ಬಗ್ಗೆ ತಮ್ಮಲ್ಲಿ ಏನಾದರೂ ಮಾಹಿತಿಗಳು ಬೇಕಂದ್ರೆ ಇದನ್ನು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಗೆ ನಿಮ್ಮೆಲ್ಲರ ನೆಚ್ಚಿಕರಾದಂಥ ಶಾಸಕರು ಸಮೃದ್ಧಿ ಮನ್ನಾರ್ ಸರ್ ಅವರು ಆಗಮಿಸಿದ್ದಾರೆ. ನಾಗರಾಜಣ್ಣವರು ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ. ಮತ್ತು ನಮಗೆ ಇನ್ನೊಂದು ವಿಶೇಷ ಏನಂತಂದ್ರೆ, ಇವತ್ತು ರಾಜ್ಯ ಕೋರ್ ಕಮಿಟಿಗೆ ನಮ್ಮ ತಾಲೂಕಿಗೆ ಅವಕಾಶ ಸಿಕ್ಕಿದೆ. ಆನಂದ್ ರೆಡ್ಡಿ ಅಣ್ಣವ್ರಿಗೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಂಪರ್ಕ ಸಾಧಿಸೋದಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ಒಂದು ಅವಕಾಶ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಏನು ಸೇರಿದ್ರಿ, ಈ SIRನ ನಾವೆಷ್ಟು ಸದುಪಯೋಗ ಪಡಿಸ್ಕೊಂಡ್ರೆ, ಏನು 264 ಬೂತ್ ಇದೆ, 41 ಬೂತು ಪಟ್ಟಣದಲ್ಲಿದೆ. ಇನ್ನು ಉಳಿದಿದ್ದು ಟೋಟಲ್ 244ರಲ್ಲಿ 41 ಪಟ್ಟಣ ಮಕ್ಕ ಎಲ್ಲ ಹಳ್ಳಿಗಳಲ್ಲಿ ಒಟ್ಟು 264 ಬೂತ್ ಇದೆ. ಕೆಲವು ಕಡೆ 2-3 ಹಳ್ಳಿಗಳಿದೆ, ಒಂದೊಂದು ಬೂತ್ಗೆ 2-3 ಹಳ್ಳಿ ಇದೆ. ಅದರಿಂದ ಅಲ್ಲಿ ನಾವೇನು ಹೇಳಿದ್ವಿ, ನಮ್ಮಲ್ಲಿ ಈಗಾಗಲೇ ಏನು BLAಗಳ ನಾವು ನೇಮಕ ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ ಯಾವ ಹಳ್ಳಿನಲ್ಲಿ ನಾವು BLA ಇಲ್ವೋ ಅಲ್ಲಿ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಇವತ್ತು ಮತದಾರ ಪಟ್ಟಿ ಪರಿಷ್ಕರಣೆ ಆದರೆ ನಮಗೂ ಬಹಳಷ್ಟು ನಮ್ಗೆ ಜವಾಬ್ದಾರಿ ಆಗ್ತದೆ. ವಿರೋಧ ಪಕ್ಷದವರು ಹೇಳೋ ರೀತಿ ಏನು ಹೇಳ್ತಾ ಇದ್ದಾರೆ, ಅಷ್ಟು ಓಟ್ ಹೋಯ್ತು ಇಷ್ಟು ಓಟ್ ಹೋಯ್ತು ಅಂತ, ಅದೆಲ್ಲ ಸುಳ್ಳು. ಕಾರಣ ಏನಂತಂದ್ರೆ, ತಮಗೆ ಗೊತ್ತಾಗ್ತದೆ ಇವತ್ತು ಏನು BLAಗಳಾಗಿ ನೀವು ನೇಮಕ ಆಗಿದ್ದೀರಿ, ನಿಮಗೆ ಸತ್ಯಾಂಶ ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಉದಾಹರಣೆ ನಾವು ತಗೊಂಡ್ರೆ, ನಮ್ಮ ಪಟ್ಟಣದ ಏನು ಟೀಚರ್ಸ್ ಕಾಲೋನಿ ಇದೆ ಅಂತಂದ್ರೆ, ಅಲ್ಲಿ ಏನು ಮತದಾರ ಇದೆ 75% ಅಲ್ಲಿ ಡಿಲೀಟ್ ಆಗ್ತಾರೆ. ಕಾರಣ ಏನಂತಂದ್ರೆ, ಹೆಚ್ಚಿನ ಜನಸಂಖ್ಯೆ ಎಲ್ಲ ಹಳ್ಳಿಗಳಿಂದ ಬಂದಿರ್ತಕ್ಕರು. ಈಗ ಪ್ರತಿಯೊಬ್ಬರು ನಾವು ಹಳ್ಳಿನಲ್ಲಿ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಪ್ರತಿ ದಿವಸ ಮಾಹಿತಿ ಸಿಗ್ತಾ ಇರ್ತದೆ. ಇವತ್ತು ಏನು ನನಗೆ ಪ್ರತಿ ದಿವಸ ತಾಲೂಕದ ಮಾಹಿತಿ ಕೊಡ್ತಾ ಇರ್ತಾರೆ. ನಿಮಗೆ ನಿಮ್ಮ BLOಗಳು ಇರ್ತದೆ, ಎಷ್ಟು ಜನ ಮರಣ ಹೊಂದಿದ್ದಾರೆ, ಎಷ್ಟು ಜನ ಸ್ಥಳಾಂತರಗೊಂಡಿದ್ದಾರೆ, ಅದರಿಂದ ಎಲ್ಲ ಮಾಹಿತಿ ಸಿಗ್ತದೆ. ಈಗ ತಮಗೆ ಏನು ಈ ಒಂದು ತರಬೇತಿ ಇದರಲ್ಲಿ ಏನಾದರೂ ಸಮಸ್ಯೆಗಳಿದೆ ಅನ್ನೋದನ್ನ ಯಾರಾದರೂ ಫಸ್ಟ್ ಯಾರಾದ್ರೂ ಇದ್ರೆ ಅದರಿಂದ ಈ ಒಂದು ಸಭೆ ನಾವು BLA ಸಭೆನ ಆಯೋಜನೆ ಮಾಡಲಾಗಿದೆ. ನಮ್ಮ ನಾಯಕರು ಮಾಹಿತಿ ನಮ್ಮ ಹತ್ರ ಹಂಚ್ಕೊಂಡ ಮೇಲೆ ತಾವು ಸಹ ಏನಾದರೂ ತಮಗೆ ಅದ್ರ ಬಗ್ಗೆ ಇನ್ನೂ ಏನಾದರೂ ಅನುಮಾನ ಇದ್ರೆ ಅದನ್ನ ತಿಳಿಸ್ಬೋದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈಗ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ.